ಏಯ್, ಸರಿಯಾಗಿ ಕೂತ್ಕೊಳ್ಳೋಕ್ಕಾಗಲ್ವ? ಅಲ್ಲಾಡಿಸ್ತೀಯಲ್ಲ. ಲೈಫಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಂಗೆ 10 ಕೆಟ್ಟ ಕೆಲಸ ಮಾಡಿಬಿಡ್ಬೇಕು. ಯಾಕೆ ಹೊಡೆದೆ ಅಂತ ಡೈರೆಕ್ಟಾಗಿ ಕೇಳ್ಬೋದು ತಾನೆ? ಈ ಡ್ಯಾನ್ಸ್ ಎಲ್ಲ ಏನಕ್ಕೆ? ಹೇಳಿ. ಸ್ವಂತ ತಂದೆನ ಹೊಡೆದು ಮತ್ತೆ ಯಾಕೆ ಹೊಡೆದೆ ಅಂತ ಕೇಳು ಅಂತೀಯಲ್ಲ, ನಾಚಿಕೆ ಇಲ್ದೆ? ಅಬ್ಬಾ, ರೋಡ್ ಮಧ್ಯದಲ್ಲಿ ಗ್ಯಾಪ್ ಯಾಕೋ? ಮಾತಾಡ್ ಸಾಯಿ. ನೀನನ್ನು ಹುಟ್ಟಿಸಿದ್ದಪ್ಪ ಅಲ್ಲ, ಅದಕ್ಕೆ ಹೊಡೆದೆ. ನಿಮ್ಮಪ್ಪ ಅಲ್ವಾ? ನಾನು ನಿಮ್ಮಪ್ಪ ಅಲ್ವಾ? ಮತ್ತೆ ಹೆಂಗ ಹುಟ್ಟಿದೆ ನೀನು? ಮೇಲಿಂದ ಇಳಿದು ಬಂದ್ಯಾ? ನಾನು ಇಳಿದು ಬರಲಿಲ್ಲ, ನೀನೇ ಇಳಿಸ್ದೆ. ಇಪ್ಪತ್ತೈದು ವರ್ಷದಿಂದ ಕೋಮಾದಲ್ಲಿದ್ದ ನರ್ಸು ಕ್ಯಾಪಲ್ಲೇನೋ ಹೇಳಿದ್ರೆ ನಂಬಿಡ್ತೀಯಾ? ನರ್ಸ್ ಹೇಳಿದ್ಲು ಅನ್ನೋ ವಿಷಯ ನಾನು ನಿನಗೆ ಹೇಳಿಲ್ವೇ? ಹೇಳು, ನಮ್ಮಪ್ಪ ರಾಮಚಂದ್ರನೇನಾ? ಹೌದಾ ಅಲ್ವಾ? ವಾಲ್ಮೀಕಿ, ಚಿಕ್ಕ ವಯಸ್ಸಿಂದ ಏನೋ ಒಂದು ಹೇಳಿ ಸಾಯ್ತಿದ್ಯಲ್ಲ, ಹೇಳು ಹೇಳು. ಅದು ಚೆನ್ನಾಗಿರ್ಬೇಕು ಅಂತ. ಅವನು ಚೆನ್ನಾಗಿರ್ಬೇಕು ಅಂತ ಅವನಲ್ಲಿ ಇಟ್ಟೆ, ಮತ್ತೆ ನನಗೆ ಯಾಕೆ ಟಾರ್ಚರ್ ಕೊಟ್ಟೆ? ನಮ್ಮಪ್ಪ ಅಂದ್ರೆ ನಿಂಗೆ ಜಲಸಿ. ನಿನ್ ಜೊತೆನೆ ಕೆಲ್ಸಕ್ಕೆ ಸೇರ್ಕೊಂಡು ನಿನ್ ಕಣ್ಮುಂದೆನೆ ಕೋಟ್ಯಾಧಿಪತಿ ಆದ್ರಲ್ಲ, ಅದು ನಿಂಗೆ ತಡ್ಕೊಳಕ್ಕಾಗ್ಲಿಲ್ಲ. ಇವಾಗ ಅವ್ರಿಗೇನು ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ನನ್ನಲ್ಲಿ ರಾಮಚಂದ್ರನ್ ನೋಡ್ಕೊಂಡು 25 ವರ್ಷದಿಂದ ದಿನಾಗ್ಲೂ ನನ್ನ ತುಳ್ದು 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 ಹುಚ್ಚನಾಗಿ ಮಾಡ್ಬಿಟ್ಟೆ. ನಿನ್ನ ಬಗ್ಗೆ ಯೋಚನೆ ಕುಡಿದು ಸಾಯೋ ಹಂಗಿದ್ಯಾ? ಈಗ ಇದನ್ನೆಲ್ಲ ಹೇಳಿ ನನ್ನ ಬೀದಿಗೆಳೆದ್ಬಿಡ್ತೀಯ? ನನ್ನ ಮಗನ ಜೀವನ ಹಾಳು ಮಾಡ್ಬಿಡ್ತೀಯ? ನನ್ನ ಕಾಲಿಗೆ ಬಿಟ್ಟು ನಿಲ್ಸು ಹುಚ್ಚ. ನೀನು ಮಾಡಿರೋ ದರಿದ್ರ ತಪ್ಪಿನ ಬಗ್ಗೆ ನಾ ಎಲ್ಲಾದ್ರೂ ಬಾಯಿ ಬಿಟ್ರೆ ನಿನ್ನ ಮಗನ ಪ್ಯಾಲೇಸಿಂದ ಕರ್ಕೊಂಡ್ಬಂದು ಪಾರ್ಕಲ್ಲಿ ಬಿಸಾಕ್ತಾರೆ. ಸಡನ್ನಾಗಿ ಅವ್ರ ಅಮ್ಮ ಅವನಿಗೆ ಮೇಡಮ್ ಆಗ್ತಾರೆ, ಅವ್ರ ಅಪ್ಪ ಅವನಿಗೆ ಬಾಸ್ ಆಗ್ತಾರೆ. ನೀನಂತ ಕ್ಲರ್ಕೆ ಅವನಿಗೆ ತಂದೆಯಾಗಿ ಉಳ್ಕೋತಾನೆ. ಇದೆಲ್ಲ ತಡ್ಕೊಳಕ್ಕಾಗದೆ ಅವ್ನು ಸೂಸೈಡ್ ಮಾಡ್ಕೊಂಡು ಸಾಯ್ತಾನೆ. ಇದೆಲ್ಲ ಯೋಚನೆ ಮಾಡಿನೇ ಅಲ್ಲಿ ಬಾಯಿ ಮುಚ್ಕೊಂಡಿದ್ದು. ಇಷ್ಟಕ್ಕೂ ನಿನ್ನ ಬೀದಿಗಳಿದ್ರೆ ಕಷ್ಟಪಡೋದು ನಮ್ಮಮ್ಮನೇ ತಾನೆ. ಇಷ್ಟು ವರ್ಷ ಸಾಗ್ದೋಳ್ನ ನಾನು ಆಂಟಿ ಅನ್ನೋಕ್ಕಾಗಲ್ಲ, ಆಸ್ತಿಗೋಸ್ಕರ ಅವ್ರು ಯಾರನ್ನೂ ಹೋಗಿ ಅಮ್ಮ ಅನ್ನೋಕ್ಕಾಗಲ್ಲ.